ನನ್ನ ಎಲ್ಲಾ ಗೆಳೆಯ ಗೆಳತಿಯರಿಗೂ ನಮಸ್ಕಾರ. ಇವತ್ತೇನಕ್ ಮೊದ್ಲೇ ಮಾತಾಡಕ್ ಬಂದಿದ್ದೀನಿ ಅಂತ ಅಂದ್ರೆ, ಸಿಟಿಗೆ ಸೊಸೆಯಾಗಿ ಬಂದ ಹಳ್ಳಿ ಹುಡುಗಿ ಅನ್ನೋ ಒಂದು ಕತೆ ಏನಿದೆ ಅದನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಎಲ್ಲಾನು ಸೆಟಲ್ ಆಗಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಕತೆ ಮುಗಿಯೋದಿಕ್ ಬಂದಿದೆ. ಹಂಗಾಗಿ ಇನ್ನೊಂದು ಹೊಸ ಕತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ಕತೆಗಿಂತ ಆ ಕತೆನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ಕತೆಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಅದೇ ತರ ಆ ಕತೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇವತ್ತಿಂದಾನೇ ಇನ್ನೊಂದು ಹೊಸ ಕತೆದು ವಿಡಿಯೋನ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ನೀವು ಆ ಕತೆಗೂ ಸಪೋರ್ಟ್ ಮಾಡ್ಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಒಂದೇ ಸರಿ ಈ ಕತೆನ ಮುಗಿಸ್ಬಿಟ್ಟು ಬೇರೆ ಕತೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೂ ನೋಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಕತೆ ಜೊತೆಗೇನೆ ಆ ಕತೆನೂ ಮಾಡೋಣ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ತುಂಬಾ ಥ್ಯಾಂಕ್ಸ್. ನಿಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನ ನನ್ನ ಮಾತು ಕೇಳೋದಿಕ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈಗ ಗೀತಾ ಮತ್ತೆ ಆದಿತ್ಯ ಕೂಡ ಒಂದಾಗಿದ್ದಾರೆ. ಮುಂದೆ ಕತೆ ಯಾವ ರೀತಿ ಬರುತ್ತೆ ಅಂತ ನೀವೇ ನೋಡಿ. ಅಯ್ಯೋ ದೇವ್ರೆ, ಅದ್ಕೆ ನೀವಾ ಏನಕ್ಕೆ ಇವತ್ತು ಈ ತರ ಸೀರೆ ಉಟ್ಕೊಂಡು ಮಿಂಚ್ತಾ ಇದ್ದೀರಾ? ಏನ್ ಸಮಾಚಾರ? ದಿಪ್ತಿ, ಈಗ ನಾನು ನಿನ್ನ ಹತ್ರ ಬರೋಣ ಅಂತ ಅನ್ಕೊಂಡಿದ್ದೆ. ಅದು ಏನು ಗೊತ್ತಾ? ಅದು ಅದು ಓಹೋ ಗೊತ್ತಾಯ್ತು ಬಿಡಿ. ಹೀಗೆ ಸಮಾಚಾರ. ಅರ್ಥ ಆಯ್ತು. ನಾನು ಇಷ್ಟೆಲ್ಲ ಅರ್ಥ ಆಗದೆ ಅಷ್ಟು ದಡ್ಡಿ ಏನಲ್ಲ ಬಿಡಿ ಅದಕ್ಕೆ. ಮುಂದಕ್ಕೆ ಹೇಳಿ. ಅದು ಇದು ಸೀರೆ ಇವರೇ ತಂದ್ಕೊಟ್ಟಿದ್ದು. ಇವತ್ತು ಊಟಕ್ಕೆ ಹೊರಗಡೆನೆ ಹೋಗೋಣ ಬಾ ಅಂತ ಕರೆದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ದೀಪ್ತಿ, ಹೊಡೆದ್ರಲ್ಲ ಜಾಕ್ಪಾಟ್. ಆಯ್ತಾಯ್ತು, ಹೋಗ್ ಬನ್ನಿ ಅದಕ್ಕೆ. ನೀವ್ ಇದೇ ತರ ಖುಷಿ ಖುಷಿಯಾಗಿದ್ರೆ ನನ್ಗಷ್ಟೇ ಸಾಕು. ಅತ್ತೆ ಮಾವರ್ಗೆಲ್ಲ ಹೇಳ್ಬಿಟ್ಟು ಹೋಗ್ತೀನಿ. ಅಯ್ಯೋ ಅದಕ್ಕೆ ಸಿಕ್ಕಿರೋದೇ ತುಂಬಾ ಅಮೂಲ್ಯವಾದಂತ ಸಮಯ, ಅದನ್ನು ಹಾಳು ಮಾಡ್ತೀನಿ ಅಂತಿರಲ್ಲ. ಹೋಗಿ ಅಪ್ಪ ಅಮ್ಮಂಗ ನಾನು ಹೇಳ್ಕೊಂತೀನಿ, ನೀವು ಹೋಗಿ ಅಣ್ಣ ಜೊತೆನಲ್ಲಿ. ಅದು ಹೇಳ್ಬಿಟ್ಟು ಹೋಗ್ತಿದ್ದೆ. ಅಯ್ಯೋ ಹೋಗಿ ಅದಕ್ಕೆ ನಾನು ಹೇಳ್ಕೊಂತೀನಿ, ನಿಮ್ಗೇನು ಅರ್ಥ ಆಗಲ್ಲಪ್ಪ. ಹೋಗಿ, ಅಣ್ಣ ಹೊರಗಡೆ ಕಾಯ್ತಿರ್ತಾನೆ, ಬೇಗ ಹೋಗಿ. ಅಪ್ಪ ಸದ್ಯ ಆ ದೇವ್ರಿಗೆ ತುಪ್ಪ ದೀಪ ಹಚ್ಬೇಕು. ಹೆಂಗೋ ನಮ್ಮ ಅಣ್ಣ ಅದಕ್ಕೆ ಜೀವನ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ಇನ್ ಮುಂದೆ ಯಾರ್ ಕೆಟ್ಟ ದೃಷ್ಟಿನೂ ಅವ್ರ ಮೇಲೆ ಬೀಳ್ದೆ ಇಲ್ಲಪ್ಪ ದೇವ್ರೆ. ಇವ್ರ ಜೀವನ ಎಲ್ಲ ಸರಿ ಮಾಡ್ತಾ ಇದ್ದೀನಿ, ಆದ್ರೆ ನಮ್ಮನೇಲೆ ಒಂದ್ ದೊಡ್ಡ ಸಮಸ್ಯೆ ಇದೆ. ಅದನ್ನ ಯಾಕೆ ಹೇಳೋಣ? ಇಲ್ಲಿ ಅಪ್ಪ ಅಮ್ಮಂಗ್ ಹೇಳೋಣ ಅಂತಂದ್ರೆ ಅವರು ಬೇಜಾರ್ ಮಾಡ್ಕೋತಾರೆ ಅಂತ ಸುಮ್ನೆ ಆಗಿದ್ದೀನಿ. ನಾನು ಅವತ್ ಲವ್ ಮ್ಯಾರೇಜ್ ಮಾಡ್ಕೋಬಾರ್ದಾಗಿತ್ತು, ಆದ್ರೂ ಲವ್ ಮ್ಯಾರೇಜ್ ಮಾಡ್ಕೊಂಡೆ. ನಮ್ಮಪ್ಪ ಅಮ್ಮಂಗ್ ಏನೋ ಒಪ್ಪಿಗೆ ಇತ್ತು, ಮಗಳ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ನಮ್ ಡ್ಯಾಡಿ. ಆದ್ರೆ ನನ್ ಗಂಡನ ಮನೇಲೆ ಒಪ್ಪಿಗೆ ಇರ್ಲಿಲ್ಲ. ಇರ್ಲಿ ಬಿಡು, ಎಲ್ಲ ಕಾಲಕ್ರಮೇಣ ಅದೇ ಸರಿ ಹೋಗುತ್ತೆ. ನಮ್ಮ ಮನೆಯವ್ರಿಗೆ ಯಾಕೆ ಫೋನ್ ಮಾಡಿಲ್ವಲ್ಲ? ಏನಾಗಿರ್ಬೋದು ಮನೇಲಿ? ಇನ್ನೇನಾಗಿರುತ್ತೆ, ನಮ್ಮ ಅತ್ತೆ ಒಂಚೂರು ಕೈಯ ಅಂದಿರ್ತಾರಷ್ಟೇ. ನಾನೇ ಫೋನ್ ಮಾಡ್ಬಿಡ್ಲಾ? ಮಲ್ಗಿರ್ತಾರೋ ಏನೋ. ಎಲ್ಲಿ ಮಲ್ಗಿರ್ತಾರೆ, ಇಷ್ಟು ಬೇಗ ಮಲ್ಕೊಳಲ್ಲ ಅಂತ ಅನ್ಕೊಂತೀನಿ. ನೋಡೋಣ, ಫೋನ್ ಮಾಡ್ತೀನಿ, ತೆಗೆದ್ರೆ ಮಾತಾಡೋಣ. ಹಲೋ, ಹೇಳಮ್ಮ, ಏನ್ ಮಾಡ್ತಿದೀಯಾ? ಊಟ ಮಾಡ್ತೀಯಾ? ಊರಿ ಊಟ ಆಯ್ತು, ನಿಮ್ದು ಊಟ ಆಯ್ತಾ? ಏನ್ ಮಾಡ್ತಿದ್ದೀರಾ ನೀವು? ಏನಿಲ್ಲ, ಜಸ್ಟ್ ಊಟ ಆಯ್ತು. ಊಟ ಆಗಿ ಹಂಗೆ ಹೊರಗಡೆ ವಾಕ್ ಮಾಡ್ತಾ ಇದ್ದೆ. ಹೌದಾ, ಸರಿ ರೀ. ಯಾಕೋ ಇವತ್ತು ಬೆಳಿಗ್ಗೆಯಿಂದ ಫೋನ್ ಮಾಡ್ಲಿಲ್ವಲ್ಲ, ಅದಕ್ಕೆ ನಾನೇ ಕಾಲ್ ಮಾಡ್ದೆ. ಓ ಅದಾ, ಏನಿಲ್ಲ ಬಿಡು. ಸ್ವೀಟ್ ಏನ್ ಮಾಡ್ತಿದ್ದಾಳೆ? ಮಲ್ಕೊಂಡ್ಬಿಟ್ಲಾ? ಇಲ್ಲ ರೀ, ಅವಳೇಲಿ ಇಷ್ಟ ಬೇಗ ಮಲ್ಕೋತಾಳೆ, ಅವ್ರ ಅಜ್ಜಿ ತಾತನ ಜೊತೆ ಆಟ ಆಡ್ತಿದ್ದಾಳೆ. ನಂದು ಊಟ ಆಯ್ತಲ್ಲ, ಹಂಗೆ ಟೆರೆಸ್ ಮೇಲೆ ಬಂದಿದ್ನಾ. ಆದಿ ಮತ್ತೆ ಅವನ್ ವೈಫ್ ಹೊರಗಡೆ ಹೋಗಿದ್ದಾರೆ ಡಿನ್ನರ್ಗೆ ಅಂತ. ಬೇಜಾರಾಗ್ತಾ ಇತ್ತು. ನಮ್ಮ ಅತ್ತಿಗೆ ಇದ್ದಿದ್ರೆ ಅವ್ರ ಜೊತೆನಾದ್ರೂ ಮಾತಾಡ್ಕೊಂಡ್ ಕುತ್ಕೋತಾ ಇದ್ದೆ. ಹಂಗಾಗಿ ಟೆರೆಸ್ ಮೇಲೆ ಬಂದ, ನಿಮ್ ನೆನ್ಪಾಯ್ತು. ನೀವ್ ಕಾಲ್ ಮಾಡ್ಲೇ ಇಲ್ವಲ್ಲ, ಅದಕ್ಕೆ ನಾನು ಮಾಡ್ದೆ ಅಷ್ಟೇ. ಅಯ್ಯೋ ದೀಪ್ತಿ, ನಾನು ಏನು ಅಂತ ಹೇಳಮ್ಮ. ಮನೆಯಲ್ಲಿ ನಮ್ಮ ಅಮ್ಮನ ಒಂಥರ ಕಿರಿಕಿರಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನ್ ತಂಗಿ ಗಂಡ ಮಕ್ಳು ಎಲ್ಲಾ ಮನೆಗ್ ಬಂದ್ಬಿಟ್ಟಿದಾರ. ನಿನ್ ಹೆಂಡತಿ ಯಾಕೆ ಮನೆಗ್ ಬಂದಿಲ್ಲ ಇನ್ನು? ಇಷ್ಟ ದಿನ ಆದ್ರೂ ಗಂಡನ್ ಮನೆಗ್ ಬರ್ಬೇಕು ಅನ್ನೋ ಜ್ಞಾನ ಇಲ್ವಾ ಅವಳಿಗೆ? ಇಂಥವಳನ್ನ ತಂದ್ ನಮ್ಮನೆ ಗಂಟ ಹಾಕಿದ್ಯಾ? ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ರಮ್ಮ. ಹೌದೇನ್ರಿ? ಇಲ್ಲೂ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ರೀ, ಹಂಗಾಗಿ ಬರಕ್ಕಾಗ್ಲಿಲ್ಲ ಅಷ್ಟೇ. ನಿಮ್ಗೆ ಗೊತ್ತಲ್ಲ, ನಮ್ ತಾಯಿಗೂ ಆಕ್ಸಿಡೆಂಟ್ ಆಯ್ತು, ಮನೇಲಿ ಸ್ವಲ್ಪ ಸಮಸ್ಯೆ. ಹಂಗಾಗಿ ಬರೋದ್ ಲೇಟ್ ಆಯ್ತು ರೀ. ಏನ್ ಮಾಡ್ಲಿ ರೀ? ಅಯ್ಯೋ ಬಿಡಮ್ಮ, ನಮ್ಮ ಅಮ್ಮಂದ್ ಇದ್ದಿದ್ದೇನೆ. ಅದ್ರ ಜೊತೆಗೆ ನನ್ ತಂಗಿ ಬೇರೆ ಬಂದ್ಬಿಟ್ಟಿದ್ದಾಳಲ್ಲ, ಅವಳೊಂದಷ್ಟು ಚಾಡಿ ಹೇಳಿ 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 ನಮ್ಮಮ್ಮ ಇನ್ನೂ ಜಾಸ್ತಿ. ಇವತ್ ಹೆಂಗೆ ಅಂದ್ರೆ ರುದ್ರಾವತಾರ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ನಾನೇ ಸಮಾಧಾನ ಮಾಡಿ ಸುಮ್ನಿರಿಸ್ದೆ. ದೀಪ್ತಿ, ಈಗ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಾನೇ ಇನ್ನೊಂದ್ 2 days ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ.
ಬಟ್ ಆದ್ರೆ ನನಗೂ ಇಲ್ಲಿ ವರ್ಕ್ ಪ್ರೆಷರ್ ಬರಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ನಾಳೆನೆ ಓಟ್ ಬಂದ್ಬಿಡು. ಈಗ ಹೇಗಿದ್ರು ಮನೇಲೆಲ್ಲ ಆರಾಮಾಗಿದ್ದಾರೆ, ನಿಮ್ ತಾಯಿಯವರು ರಿಕವರ್ ಆಗ್ತಿದ್ದಾರೆ, ನಿಮ್ ಅಣ್ಣನ್ ಲೈಫು ಸರಿ ಹೋಯ್ತು. ಮತ್ತೆ ನೀನ್ ಬಂದ್ಬಿಟ್ಟು ಬೇಕಾದ್ರೆ ನಾನು ಟ್ಯಾಕ್ಸಿ ಇಲ್ಲಿಂದ ಕಳಿಸ್ಕೊಡ್ತೀನಿ, ನೀನ್ ಆರಾಮಾಗ್ ಬಾ. ಹೌದಾ? ಹ್ಮ್, ಸರಿ ರೀ, ಆಯ್ತು. ಅಪ್ಪ ಅಮ್ಮಂಗೂ ಒಂದ್ ಮಾತು ಕೇಳ್ತೀನಿ. ಇಷ್ಟ ದಿನ ಇದ್ದು ಈಗ ಸಡನ್ ಆಗಿ ಹೋಗೋದು ಅಂತ ಅಂದ್ರೆ ನಾನು ಅವ್ರಿಗೆ ಏನು ಹೇಳೇ ಇಲ್ಲ. ಸರಿ, ನಾನ್ ನಾಳೆ ಅಪ್ಪ ಅಮ್ಮನ ಜೊತೆ ಮಾತಾಡ್ಬಿಟ್ಟು ನಾನೇ ಟ್ಯಾಕ್ಸಿ ಮಾಡ್ಕೊಂಡ್ ಬರ್ತೀನಿ ಬಿಡಿ, ನೀವೇನ್ ತೊಂದ್ರೆ ತಗೋಬೇಡಿ. ಸರಿ ದೀಪ್ತಿ, ಹಂಗಾದ್ರೆ ಆಮೇಲೆ ನೋಡು, ಅಕಸ್ಮಾತ್ ಏನಾದ್ರೂ ಬರೋದ್ ಲೇಟ್ ಆಗುತ್ತೆ ಅಂತಂದ್ರೆ ನನ್ಗೆ ಹೇಳು, ನಾನು ಬೇಕಿರ್ ಬಂದ್ ಪಿಕ್ ಮಾಡ್ಕೊಂಡ್ ಬರ್ತೀನಿ. ರೀ, ನೀವೊಬ್ರು ನನ್ ಸಪೋರ್ಟ್ ಇಲ್ಲ ಅಂತ ಅಂದಿದ್ರೆ ನನ್ ಜೀವನ ಏನಾಗ್ತಿತ್ತೋ ಗೊತ್ತಿಲ್ಲ ರೀ. ಏ, ಏನ್ ಮಾತಾಡ್ತಿದ್ಯಾ ನೀನು? ನೀನ್ ನನ್ ಹೆಂಡತಿ, ನಿನಗ್ ನಾನ್ ಸಪೋರ್ಟ್ ಮಾಡ್ದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಹೇಳು? ಸರಿ ಆಯ್ತು ಬಿಡು, ತುಂಬಾ ಲೇಟ್ ಆಗುತ್ತೆ, ಹೋಗ್ ಮಲ್ಕೋ ಹೋಗು. ಸರಿ ರೀ, ಆಯ್ತು. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಬಂಗಾರ. ಹೇಗೋ ಇಷ್ಟ ದಿನ ಅಪ್ಪನ ಮನೇಲಿ ಖುಷಿಯಾಗಿದ್ದೆ, ಮತ್ತೆ ಅದೇ ನರ್ಕಕ್ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಾ ಇದೆ. ನನ್ ಗಂಡ ಏನೋ ಒಳ್ಳೆಯವ್ರೆ, ಆದ್ರೆ ಆ ಮನೇಲಿರೋರು ಅವ್ರಿಗೆ ನನ್ ಕಂಡ್ರೆ ಆಗಲ್ಲ. ತಾತ, ಈ ಸರಿ ಆದ್ರೂ ನೀನ್ ಸರಿಯಾಗಿ ಕ್ಯಾಚ್ ಇಟ್ಕೋಬೇಕು ನೋಡು. ಅಜ್ಜಿಗೆ ಕಾಲ್ ಒಬ್ಬು ಆಗಿದೆ, ಆದ್ರೂ ಅವ್ರು ಕರೆಕ್ಟ್ ಆಗಿ ಕ್ಯಾಚ್ ಹಿಡಿತಾ ಇದಾರೆ. ನಿಮ್ಗೆ ಸರಿಯಾಗಿ ಕ್ಯಾಚ್ ಹಿಡಿಯಕ್ಕೆ ಬರೋದಿಲ್ಲ ತಾತ. ಹೌದಮ್ಮ, ನನ್ಗೆ ನಿನ್ ಅಜ್ಜಿಗಿಂತ ಜಾಸ್ತಿ ವಯಸ್ಸಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಕೈಯೆಲ್ಲ ನಡುಗುತ್ತೆ, ಕ್ಯಾಚ್ ಹಿಡಿಯಕ್ ಆಗಲ್ಲ. ಹೋಗ್ ತಾತ, ಏನೊಂದ್ ಬಾಲ್ ಹಿಡ್ಕೊಳ್ಳೋದಿಕ್ಕೂ ಕಷ್ಟನಾ ನಿಂಗೆ? ನೋಡು, ಈ ಸರಿ ಮಾತ್ರ ನೀನ್ ಬಾಲ್ ಕೆಳಗಡೆ ಹಾಕ್ಬಾರ್ದು, ಕರೆಕ್ಟ್ ಆಗಿ ಕ್ಯಾಚ್ ಇಟ್ಕೋಬೇಕು. ನಾನ್ ತುಂಬಾ ಜೋರಾಗಿ ಹಾಕಲ್ಲ ತಾತ, ನಿಧಾನಕ್ಕೆ ನಿನ್ ಕೈ ಹತ್ರ ಬರಂಗೆ ಹಾಕ್ತೀನಿ, ನೀನ್ ಪಟಕ್ ಅಂತ ಹಿಡ್ಕೊಬಿಡು. ಸರಿ ಸರಿ. ಪಾಪ ನನ್ ಮಗ್ಳು ಎಷ್ಟು ಖುಷಿಯಾಗಿದ್ದಾಳಿಗೆ, ಆದ್ರೆ ಆ ಮನೆಯಲ್ಲಿ ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಏನು ಮಾಡಕ್ಕಾಗಲ್ಲ, ಕರ್ಕೊಂಡು ಹೋಗ್ಲೇಬೇಕು. ಅವ್ರ ತಂದೆಗೆ ಹೇಳ್ತೀನಿ ಇಲ್ಲೇ ಬಿಡೋಣ ರೀ ಅಂತ. ಸುಮ್ನೆ ಯಾಕೆ ನಮ್ಮ ಮಗು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಅವ್ರಿಗೆ ತೊಂದ್ರೆ ಕೊಡೋದು, ಇಲ್ಲೇ ಇರ್ಲಿ ಬಿಡು ಅಂತ ಹೇಳ್ತಾರೆ. ಏನ್ ಮಾಡ್ಲಿ? ಸರಿ, ಡ್ಯಾಡಿ ಮಮ್ಮಿಗೆ ಹೇಳ್ತೀನಿ ನಾಳೆ ಹೊರಡ್ತೀನಿ ಅಂತ. ದೀಪ್ತಿ ಪುಟ್ಟ, ಸಾಕು ಆಟಾಡಿದ್ದು, ನಡಿ ಮಲ್ಕೊ ನಡಿ. ಯಾಕೆ ಮಮ್ಮಿ, ತಾತ ಅಜ್ಜಿ ಆಟಾಡ್ತಿದ್ದಾರೆ ತಾನೆ, ನೀನ್ ಯಾಕೆ ಸುಮ್ಮನೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ? ನೀನ್ ಮಲ್ಕೊ ಹೋಗು ಮಮ್ಮಿ, ನಾನು ಇಲ್ಲೇ ಮಲ್ಕೋತೀನಿ ತಾತ ಅಜ್ಜಿ ಜೊತೆಲಿ. ದೀಪ್ತಿ, ಬಾಮ್ಮ ಬಾ. ಯಾಕೆ ದೀಪ್ತಿ, ಮಗು ಆಟಾಡ್ತಿದ್ರೆ ಹೋಗ್ ಮಲ್ಕೊ ಅಂತ ಗದ್ರತೀಯ? ನಮಗೂ ಏನ್ ನಿದ್ದೆ ಬಂದಿಲ್ಲ ಬಿಡು, ನಾವು ಸ್ವಲ್ಪ ಹೊತ್ತು ನನ್ನ ಮೊಮ್ಮಗಳ ಜೊತೆ ಆಟಾಡ್ತೀವಿ. ಯಾಕಮ್ಮ, ಯಾಕೆ ಮುಖ ಸಪ್ಪಗೆ ಇಟ್ಕೊಂಡಿದ್ಯಾ? ಊಟ ಮಾಡ್ತೀಯಾ? ಹುಷಾರಾಗಿದ್ಯಾ ಇಲ್ವಾ? ಇಲ್ಲ ಡ್ಯಾಡಿ, ಊಟ ಎಲ್ಲ ಆಯ್ತು, ನಾನೇನೋ ಹುಷಾರಾಗಿದ್ದೀನಿ. ಆದ್ರೆ ನಿಮ್ಮ ಹತ್ರ ಒಂದ್ ವಿಚಾರ ಹೇಳ್ಬೇಕಾಗಿತ್ತು. ಏನಮ್ಮ, ಅದಕ್ಕೆ ಯಾಕೆ ಹೇಳ್ಬೇಕಿತ್ತು ಅಂತ ಕೇಳ್ತಾ ಇದೀಯಾ? ಏನ್ ವಿಷಯ? ಡ್ಯಾಡಿ, ಅದು ನಿಮ್ಮ ಮಳೆಯಂದ್ರು ಫೋನ್ ಮಾಡಿದ್ರು. ಎಷ್ಟ್ ದಿನ ಅಂತ ಅಲ್ಲೇ ಇರ್ತೀಯಾ, ಇಲ್ಲೂ ಮನೆ ಕೆಲ್ಸ ಅದು ಇದು ಅಂತ ಇರುತ್ತಲ್ವಾ, ಬಂದ್ಬಿಡು, ನನ್ಗೂ ನನ್ ಮಗ್ಳು ನೋಡೋ ತರ ಆಸೆ ಆಗ್ತಾ ಇದೆ, ಬಾ ಬೇಗ ಅಂತ ಹೇಳಿದ್ರು ಡ್ಯಾಡಿ. ಅದಕ್ಕೆ ನಾಳೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಏನು, ಊರಿಗೆ ಬಾ ಅಂತ ಫೋನ್ ಮಾಡಿದ್ರಾ? ಅಯ್ಯೋ, ಹೇಳ್ಬೇಕಲ್ವ ನಮ್ಮ ನೀನು. ಇರು ರೀ, ನೀವೇ ಒಂದ್ ಕೆಲಸ ಮಾಡಿ, ಅಳಿಯಂದ್ರೆ ಫೋನ್ ಮಾಡಿ ಇನ್ನೊಂದ್ ವಾರ ಇದ್ದು ಬರ್ತಾಳೆ ಬಿಡಿ ಅಂತ ಹೇಳಿ ನೀವೇನೆ. ಅಯ್ಯೋ ಅಮ್ಮ, ಬೇಡ ಅಮ್ಮ, ಇದ್ದೀನಲ್ವಾ ಇಷ್ಟ ದಿನ, ಮತ್ತೆ ಯಾವ್ದಾದ್ರು ರಜಾ ಬಂದಾಗ ಖಂಡಿತವಾಗ್ಲೂ ಬರ್ತೀನಿ ಆಯ್ತಾ? ಇವಾಗ ಅವ್ರಿಗೇನು ಫೋನ್ ಮಾಡಕ್ ಹೋಗ್ಬೇಡಿ. ಅಲ್ಲಮ್ಮ, ಅಳಿಯಂದ್ರಿಗೆ ಹೇಳಿದ್ರೆ ಅವ್ರೊಂದ್ 2 ದಿನ ಇದ್ ಬಾ ಅಂತ ಹೇಳಾರೋ ಏನೋ. ಇಲ್ಲ ಡ್ಯಾಡಿ, ಬೇಡ, ನಾನೇ ಓಡ್ತೀನಿ. ಸ್ವೀಟಿ, ನಡಿಯಮ್ಮ, ನಿಂದ ಏನೇನೋ ಬಟ್ಟೆಗಳೆಲ್ಲ ಇಟ್ಟಿದೀಯ ಎಲ್ಲ ಪ್ಯಾಕ್ ಮಾಡ್ಕೋ. ಅದ್ ಯಾವ್ದಾವ್ದೋ ಬುಕ್ಗಳೆಲ್ಲ ತಗೊಂಡ್ಬಂದೆ ಬರೀತೀನಿ ಅಂತ, ಏನು ಬರ್ಕೊಳ್ಳಿಲ್ಲ. ಸರಿ, ಅವೆಲ್ಲಾನು ಪ್ಯಾಕ್ ಮಾಡ್ಕೊ ನಡಿ, ಬೆಳಿಗ್ಗೆಗೆ ಬೇಗ ಹೊರಟ್ಬಿಡೋಣ. ಏನಮ್ಮ ದೀಪ್ತಿ, ನೀನೇ ಹೋಗೋದಿಕ್ಕೆ ತುದಿಗಲ್ಲಿ ನಿಂತಿದ್ಯಲ್ಲ, ಯಾಕೆ ನಮ್ಮ ಮನೇಲಿ ಇರೋದಕ್ಕೆ ಇಷ್ಟ ಇಲ್ವಾ ನಿಂಗೆ? ಅಯ್ಯೋ, ಏನ್ ಡ್ಯಾಡಿ ನೀವು ಈ ತರ ಕೇಳ್ತಾ ಇದ್ದೀರಾ? ಯಾವ ಹೆಣ್ಮಕ್ಳಿಗೆ ತವ್ರ ಮನೇಲಿ ಇರಕ್ ಇಷ್ಟ ಇರಲ್ಲ ಹೇಳಿ? ಇಷ್ಟನೇನೆ, ಆದ್ರೂ ಗಂಡನ ಮನೆಗ್ ಹೋಗ್ಬೇಕಲ್ವಾ, ಅದ್ ನಮ್ ಕರ್ತವ್ಯ ಅಲ್ವಾ. ಮದ್ವೆ ಆದ್ಮೇಲೆ ಗಂಡನ ಮನೆನ ಮುಖ್ಯ ಅಲ್ವಾ ಡ್ಯಾಡಿ? ರೀ ಬಿಡಿ, ಜಾಸ್ತಿ ಬಲವಂತ ಮಾಡಕ್ ಹೋಗ್ಬೇಡಿ. ಅವಳು ಯಾಕೋ ಹೊರಟ್ ನಿಂತಿದ್ದಾಳೆ, ಹೋಗ್ಲಿ ಬಿಡಿ. ಅದೇ ನೋಡು ದೀಪ್ತಿ, ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಹೇಳ್ಬೇಕು ಅನ್ಸಿದ್ರೆ ನನ್ನ ಹತ್ರ ಹೇಳ್ಕೊ. ಯಾಕೋ ನಿಮ್ ಮುಖ ನೋಡಿದ್ರೆ ಏನೋ ಬೇಜಾರಲ್ಲಿರೋ ತರ ಇದೆ. ಏನು ಅಳಿಯಂದ್ರು ಏನಾದ್ರೂ ಬೈದ್ರಾ? ಚೇಚೆ ಇಲ್ಲ ಮಮ್ಮಿ, ಅವ್ರು ನನ್ಗೇನು ಬೈದಿಲ್ಲ. ಏನೋ ಅಮ್ಮ, ಸರಿ ಆಯ್ತು, ನಿನ್ ಇಷ್ಟ. ನಾಳೆ ಬೇರೆ ಆದಿತ್ಯ ಮತ್ತೆ ಗೀತನ್ನು ಅವ್ರ ಅಪ್ಪನ ಮನೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀವಿ. ನೀನು ಹೋಗ್ತೀಯ ಅಂತಂದ್ರೆ ಮನೆಯೆಲ್ಲ ಬಣ ಬಣ ಅನ್ಸುತ್ತೆ. ಮನೇಲಿ ಇಷ್ಟೊಂದ್ ಜನ ಇದೀವಿ, ಎಲ್ಲರೂ ಅವ್ರ ಮನೆಗೆ ಹೋಗ್ಬಿಟ್ರೆ ಆಮೇಲೆ ನಾನು, ಗಂಗು ಮತ್ತೆ ನಿಮ್ಮ ಅಜ್ಜಿ ಒಬ್ರು, ಇಷ್ಟೇ ಜನ ಇರ್ತೀವಿ ಮನೆಯಲ್ಲಿ. ತಾತ ಅಜ್ಜಿ, ನಾನು ಅಲ್ಲಿಗೆ ಹೋಗಲ್ಲ ಅಜ್ಜಿ, ಅಲ್ಲಿ ಬ್ಯಾಡ್ ಅಜ್ಜಿ ಇದಾರೆ, ಅವ್ರು ನನ್ಗೆ ಯಾವಾಗ್ಲೂ ಬೈತಿರ್ತಾರೆ ಗೊತ್ತಾ, ನನ್ ಜೊತೆ ಆಟ ಆಡೋದಿಕ್ಕೂ ಬರೋದಿಲ್ಲ.
ಏನಮ್ಮ ದೀಪ್ತಿ, ಸ್ವೀಟಿ ಏನ್ ಹೇಳ್ತಿದ್ದಾಳೆ? ಅಲ್ಲಿ ಬ್ಯಾಡ್ ಅಜ್ಜಿ, ನನ್ ಜೊತೆ ಸರಿಯಾಗಿ ಮಾತಾಡಲ್ಲ, ಬೈತಾರೆ ಹೊಡಿತಾರೆ ಅಂತಂದ್ರೆ ಏನಮ್ಮ ಇದು? ಅಯ್ಯೋ ಡ್ಯಾಡಿ, ಅದು ಏನಾದ್ರೂ ಮಾಡ್ತಿರ್ತಾಳೆ, ಹಿಂಗೆ ತೀಟೆ ಕೆಲಸ ಮಾಡ್ತಿರ್ತಾಳೆ, ಅದಕ್ಕೆ ಬೈತಾರೆ ಒಂದೊಂದ್ಸರಿ. ಅದನ್ನೇ ದೊಡ್ಡದಾಗಿ ಹೇಳ್ತಿದ್ದಾಳೆ ಇಲ್ಲಿ. ಈಗ ನೀವಿಬ್ರು ಮುದ್ದು ಮಾಡ್ತಿರಲ್ಲ, ಅವಳು ಏನ್ ಮಾಡಿದ್ರು ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತೀರಾ. ಅಲ್ಲ ಆತರ ಅಲ್ಲ, ಬೈದು ಬುದ್ಧಿ ಹೇಳ್ತಾರಲ್ಲ, ಅದಕ್ಕೆ ಅವಳಿಗೆ ಬೇಜಾರಷ್ಟೇ. ಹೌದಾ, ಅಷ್ಟೇನಾ? ನಾನು ಸ್ವೀಟಿ ಹೇಳಿದ್ ಕೇಳಿ ಗಾಬರಿನೇ ಆಗೋಯ್ತು ನನಗೆ. ತಾತ, ಇಲ್ಲ ತಾತ, ಅದು ಸ್ವೀಟಿ, ಅದು ಇಲ್ಲ ಇದು ಇಲ್ಲ. ನಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊ ನಡಿ. ಅದು ಅಮ್ಮ, ಅದು ನಡಿ ಎಂದೆ. ಹೋಗ್ ರೂಮ್ ಹೋಗಿ ಎಲ್ಲ ಬಟ್ಟೆಗಳೆಲ್ಲ ಜೋಡಿಸ್ಕೊ ಹೋಗು. ಬಿಡಮ್ಮ ದೀಪ್ತಿ, ಯಾಕೆ ರೇಗ್ತೀಯ ಮಗು ಮೇಲೆ? ಸ್ವೀಟಿ, ಇಲ್ಲಿ ಬಾ, ಇಲ್ಲಿ ನೋಡು. ಅಪ್ಪ ಫೋನ್ ಮಾಡಿದ್ರಂತೆ ಅಲ್ವಾ, ನೀನು ನೋಡ್ದೆ ಅವ್ರಿಗೆ ಇರಕ್ಕಾಗ್ತಿಲ್ಲಂತೆ. ಒಂದ್ ಕೆಲ್ಸ ಮಾಡು, ನೀನೀಗ ಊರಿಗೆ ಹೋಗು. ನಾನು ಇನ್ನೊಂದು ವಾರ ಬಿಟ್ಟು ನಾನು ಅಜ್ಜಿ, ಆದಿಮಮ್ಮ, ಗೀತಾ ಅತ್ಗೆ ಅಂದ್ರೆ ಗೀತಾ ಅತ್ತೆ ಎಲ್ಲಾನು ಕರ್ಕೊಂಡು ನಿಮ್ ಮನೆಗೆ ಬರ್ತೀವಿ, ಆಯ್ತಾ? ಸರಿ ತಾತ, ಆಯ್ತು. ನನ್ ಮೊಮ್ಮಗಳು ಗುಡ್ ಗರ್ಲ್, ಹೇಳಿದನ್ನ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಸರಿ ಹೋಗಮ್ಮ, ಅದೇನೇನಿದೆ ಎಲ್ಲ ಪ್ಯಾಕ್ ಮಾಡ್ಕೋ. ನಾಳೆ ಬೆಳಿಗ್ಗೆ ನಿಮ್ಗೆ ಏನ್ ಬೇಕು ಕೇಳು, ಅದನ್ನ ಡ್ರೈವರ್ ಅಂಕಲ್ ಕೇಳಿ ನಾನು ತರ್ಸ್ಕೊಡ್ತೀನಿ, ಆಯ್ತಾ? ಸರಿ ಅಜ್ಜಿ, ಆಯ್ತು. ಗುಡ್ ನೈಟ್ ಬಂಗಾರ. ಸರಿ, ಈಗ ಹೋಗಿ ಮಲ್ಕೋ. ಅದೇನಿದೆ ಜೋಡ್ಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡು. ಬೆಳಿಗ್ಗೆಗೆ ನಾನು ನೀನು ಹೊರಗಡೆ ಹೋಗೋಣ. ಅಲ್ಲಿ ನಿಮ್ಗೆ ಏನ್ ಬೇಕು ನಾನು ಎಲ್ಲಾನು ಕೊಡಿಸ್ತೀನಿ. ಸರಿ ತಾತ, ಆಯ್ತು.